ನಾನು ಮೊನ್ನೆ ದಿನ ಎರಡು ದಿವಸಗಳ ಹಿಂದೆ ಕಳೆದ 2.5-3 ತಿಂಗಳ ನಂತರ ಬೆಂಗಳೂರಿನ ನಮ್ಮ ಕಚೇರಿನಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಆ ವಿಷಯದಲ್ಲಿ ದ್ವೇಷದ ರಾಜಕಾರಣದ ಅಂಶ ಅಲ್ಲ. ದ್ವೇಷದ ರಾಜಕಾರಣ ನಡೀತಿರತಕ್ಕಂಥದ್ದು ಈಗಿನ ಸರ್ಕಾರದಲ್ಲಿ. ಯಾವ ರೀತಿಯಲ್ಲಿ ಸರ್ಕಾರ ಆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ದಾಖಲೆಗಳಿದೆ. ಆ ದಾಖಲೆಗಳ ಆಧಾರದ ಮೇಲೆ ಈಗ ನನ್ನ ಮೇಲೆ ಅವರು ಯುದ್ಧ ಶುರು ಮಾಡಿದರು. ಕಳೆದ 1 ವರ್ಷದಿಂದ ಎಷ್ಟೆಷ್ಟು ಶ್ರಮ ಹಾಕೊಂಡು ಕೂತಿದ್ದಾರೆ ಪ್ರತಿಯೊಂದು ವಿಷಯವೂ ನನಗೆ ಗೊತ್ತು. ಇದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ, ಇಡೀ ಸರ್ಕಾರ ಒಬ್ಬ ಕುಮಾರಸ್ವಾಮಿಯನ್ನು ಯಾವ ರೀತಿಗೆ ಮೌನಕ್ಕೆ ಶರಣಾಗಬೇಕು, ಅದನ್ನು ಯಾವ ರೀತಿ ಅವರು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಬೇಕು, ಇದು ಈ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥದ್ದು. ನಾನು ಈ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ದಾಖಲೆಗಳ ಒಂದು ದೊಡ್ಡ ಮಟ್ಟದ ಟನ್ಗಟ್ಟಲೆ ದಾಖಲಾತಿ ಇದೆ ಅಂತ ಹೇಳಿದ್ದೆ. ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಹೇಳ್ತಕ್ಕಂಥದ್ದು, ನನಗೆ ಕಳೆದ 2008-09 ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥವರು ಅಕ್ರಮ ಮಾಡಿದರು, ಅದರ ಬಗ್ಗೆ ಧ್ವನಿ ಎತ್ತಿದ್ರೆ ಅದನ್ನು ಯಾವ ರೀತಿ ಸಂಪೂರ್ಣವಾಗಿ ನಾಶ ಮಾಡಬೇಕು. ಇವತ್ತಿನ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ದಾಖಲೆಗಳಿಟ್ಟರೂ ಆ ದಾಖಲೆಗಳಿಗೆ ಗೌರವ ಇಲ್ಲ. ಇದು ನನಗೆ 2008ರಿಂದ ಆಗಿರ್ತಕ್ಕಂಥ ಅನುಭವ. ಇಲ್ಲಿ ನಾನು ಮೊನ್ನೆ ಕೆಣಕಿರ್ತಕ್ಕಂಥದ್ದು ಏನಿದೆ, ನನಗೆ ಯುದ್ಧವನ್ನು ಸಾರ್ತೀನಿ ಅಂತ ಹೇಳಿರೋದು. ಪಾಪ ನಮ್ಮ ಪರಮೇಶ್ವರ್ ನಿನ್ನೆ ಒಂದು ಹೇಳಿಕೆ ಕೊಟ್ಟರು, ಗೃಹ ಸಚಿವರು. ಕುಮಾರಸ್ವಾಮಿಯವರು ಗನ್ ಹಿಡ್ಕೊಂಬರ್ತಾರ ಅಂತ ಅದೇನೋ ಹೇಳೋರು. ಗನ್ನು ಏನು ಹೇಳಿರೋದು? ಬಂದೂಕ. ನಾವು ಬಂದೂಕದ ಬ್ಯಾಕ್ಗ್ರೌಂಡಲ್ಲಿ ಬಂದವರಲ್ಲ. ನಮ್ಮ ಸಂಸ್ಕೃತಿ ಗಾಂಧಿ ತತ್ವದ ಆಧಾರ, ಅದಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ನಾವು ಬಂದೂಕ ಹಿಡ್ಕೊಂಡು ಹೋರಾಟ ಮಾಡೋಕ್ಕೆ ಬರೋರಲ್ಲ. ಬಂದೂಕದಲ್ಲಿ ಇರ್ತಕ್ಕಂಥ ಶಕ್ತಿಗಿಂತ ಈ ದಾಖಲೆಗಳಿದೆಯಲ್ಲ, ಅದರ ಮುಂದೆ ಈ ಬಂದೂಕುಗಳು ವರ್ಕೌಟ್ ಆಗಲ್ಲ. ಅದನ್ನು ಗೃಹ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಯೋಗ್ಯತೆಗೆ ವಿಧಾನಸಭೆಯ ಕಲಾಪದಲ್ಲಿ ಒಬ್ಬ ಮಂತ್ರಿ ಏನೇನು ಪದ ಬಳಕೆ ಮಾಡಿದ್ರು 2 ದಿನದಲ್ಲಿ ಮಾಹಿತಿ ಕೊಡ್ತೀನಿ. ಕರ್ನಾಟಕ ರಾಜ್ಯ ಅದೆಂಥದ್ದು CD ಫ್ಯಾಕ್ಟ್ರಿ, CD ಮತ್ತು ಇನ್ನೊಂದು ಪೆನ್ ಡ್ರೈವ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಆಗಿದೆ. ನಾನು ಹೇಳ್ತಿರೋದಲ್ಲ, ಇದು ಕಾಂಗ್ರೆಸ್ ನಾಯಕರು ಹೇಳಿದ್ದು, ಮಂತ್ರಿ, ಜವಾಬ್ದಾರಿಯುತವಾದಂಥ ಮಂತ್ರಿ ಹೇಳಿರ್ತಕ್ಕಂಥದ್ದು. ಇವತ್ತು ಅಷ್ಟೆಲ್ಲ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿ ನನ್ನ ಹತ್ರ ಹಲವಾರು ದಾಖಲೆಗಳಿದೆ ಅಂತ ಹೇಳಿ ಕಲಾಪದಲ್ಲಿ ರಿಜಿಸ್ಟರ್ ಆಗಿದೆ. ಅವ್ರು ಮಾತಾಡಿರೋದಿಲ್ಲ. ಇವತ್ತು ಅದು ಎಲ್ಲಿಗೆ ಅಳ್ಳಾಡಿಸಿದಿರಿ ಪರಮೇಶ್ವರ್ ಅವರೇ? ಯಾವ ತನಿಖೆ ಮಾಡಿದ್ರಪ್ಪ? ಹೇಳಿದ್ರಲ್ಲ, ಅದನ್ನು 48 ಜನ ಅವರೇ ಇದಕ್ಕೆಲ್ಲ ಕೆಲಸ ಮಾಡೋದು, ಹಿಂದ್ಗಡೆ ಒಬ್ಬ ಮಹಾನ್ ನಾಯಕ ಅವನೇ, ಇದೆಲ್ಲ ಹೇಳಿದ್ರಲ್ಲ. ಇಂಥ ನೀಚ್ ಕೆಲಸ ಮಾಡತಕ್ಕಂಥವ್ರು ನಿಮಗೆ ಗೊತ್ತಿದೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವ ಇದು? ಯಾರ ಮನೆ ರೈಡ್ ಮಾಡಿಸಿದ್ರು ಸಿದ್ದರಾಮಯ್ಯವರು? ಅಲ್ಲಿ ಏನೇನು ಸಿಕ್ತು ಅದನ್ನು ಇಟ್ಕೊಂಡೆ ತಾನೆ ಇವ್ರು ಮಾತಾಡಿದ್ದು ವಿಧಾನಸಭೆಯಲ್ಲಿ. ಯಾತಕ್ಕೆ ಸುಪಾರಿ ಕೊಟ್ಟರು? ಈಗ ಅವ್ರ ಮಗ ಹೇಳ್ತಾ ಇದ್ದಾರಲ್ಲ, ಯಾವ ಕಾರಣಕ್ಕೆ ಸುಪಾರಿ ಕೊಟ್ಟು ಸುಮ್ಮನೆ ಕೊಡ್ತಾರೆ ಸುಪಾರಿನ? ಅದ್ರ ಹಿನ್ನೆಲೆ ಏನಿದೆ? ಸತ್ಯ ಹೊರಗೆ ತರ್ತೀರಾ? ಯಾರು ನಿಮ್ಮ ಗೃಹ ಸಚಿವ? ಗೃಹ ಸಚಿವರು ಅವರು
ಯಾವುದೋ ಪ್ರಕರಣ ಶುರುವಾಯ್ತಿದ್ದಕ್ಕೆ ಉಸಿರೇ ಬಿಟ್ಬಿಟ್ರು, ಮಾತುಕತೆನೇ ಇಲ್ಲ, ಸೈಲೆಂಟ್ ಆಗಿ ಹೋದ್ರು. ಹೌದು, ಚಿನ್ನ ವ್ಯಾಪಾರಗಳದು ವಿಷಯ ಬರ್ತಿದ್ದಂಗೆ ಇಂಥವ್ರು ನನ್ನ ಬಗ್ಗೆ ಲಘುವಾಗಿ ಮಾತಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.